ಪಂಚಾಯತ್ ದೇವಪುರ ಅರಳಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ. ಸುರಪುರ ತಾಲೂಕಿನ ದೇವಪುರ ಗ್ರಾಮ ಪಂಚಾಯಿತಿಯ ಅರಳಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಸಮಸ್ಯೆ ಇದೆ. ಅದಕ್ಕೆ ತಾವು ಖುದ್ದಾಗಿ ಬಂದು ವೀಕ್ಷಿಸಿ ಜನಸಾಮಾನ್ಯರಿಗೆ ಎಂದು ಹಾಕಿಸಿದ ಬೋರ್ವೆಲ್ಗಳನ್ನು ಸ್ವಂತವೆಂದು ವಾದ ಮಾಡುತ್ತಾ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಮತ್ತು ಅಲ್ಲಿಯ ಜನರಿಗೆ ಪಂಚಾಯತ್ ಅಧಿಕಾರಿಗಳು ಯಾವುದೇ ತರಹದ ಕಿವಿ ಒಳಗಡೆ ಹಾಕಿಕೊಳ್ಳದೆ ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಅಲ್ಲಿಯ ಆ ಊರಿನ ಗ್ರಾಮಸ್ಥರು ಬೋರ್ವೆಲ್ಗಳು 2-3 ಇದಾವೆ, ಆದರೂ ಗ್ರಾಮದ ಗ್ರಾಮಸ್ಥರು ನಮ್ಮದು ಎಂದು ಅವರ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಪಿಡಿಒ ಅವರಿಗೆ ಮನವಿ ಮುಖಾಂತರ ಗ್ರಾಮದ ಗ್ರಾಮಸ್ಥರು ಹೇಳಿದರು. ನಮಗೆ ಏನು ಬೇಕು? ನೀರು. ಏತಕ್ಕಾಗಿ ಹೋರಾಟ? ಕೆಲಸ ಬಂದ್ ಮಾಡ್ಯಾರ. ಬೋರ್ ಕೈ ಒಡೆ ಬೋರ್ನ ಇಲ್ಲ, ಕರೆಂಟ್ ಬೋರ್ನ ಇಲ್ಲ. ನಾವ್ ಹೆಂಗ ಬಾಳೆ ಮಾಡ್ಬೇಕಂತಲೇ ದನ ಕರ ಮನುಷ್ಯರು ನೀರಿಂದು ನಮ್ ಬಾಳ ತಿಪ್ಪಲ ಅದ. ನಮ್ಗೆ ಹೆಂಗ್ ಸಹಾಯ ತೋರಿಸ್ತೀರಿ ತೋರ್ಸ್ರಿ. 15 ದಿನ ಆಯ್ತಂತ್ರಮ್ಮ. ಎಲ್ಲಿಂದ ತಂದ್ರಿ ನೀರು? ಎಲ್ಲಿಂದ ಬೋರ್ ಹಾಕ್ತಾರ ಮೇಲೆ ನಾವ್ ಕೊಡ್ತೇವೆ. ಅವ್ರು 7 ದಿನ ಅಂತ ಕೊಡ್ತಾರಪ್ಪ ನೀರ್ ನಮಗ. ಅಷ್ಟೇ 1 ದಿನ ಕೊಟ್ರ 2 ದಿನ ಕೊಟ್ಟಾರ. ಇಷ್ಟು ದಿನ ಏನ್ ಮಾಡ್ರಿ? 15 ದಿನ ಆಯ್ತು. ಬರ್ತಾರ ನಾಳೆ ಬರ್ತಾರ ಅಂತ ಹೇಳಿ ನಾವ್ ಕಾಯ್ಕೊಂತ ಕುಂತೀವಿ. ಅಧ್ಯಕ್ಷರು ಬರವಲ್ರು, ಮೆಂಬರ್ಗಳನ್ನು ಬರವಲ್ರಿ. ಇಲ್ಲ ಬಲ್ಯಕ್ಕ ಹೆಂಗ್ ಮಾಡ್ಬೇಕಂತಂದ್ರ ನಾವ್ ದಗದಾನ ಹೆಂಗ ನಾವು ಕೂಲಿ ನೇರ ಮಾಡ್ಕೋಬೇಕು. ನೀರ್ ಇಲ್ದ ನಾವ್ ಹೆಂಗ್ ಹೋಗ್ಬೇಕು? ಕಡಿಬೇಕು ಬುತ್ತಿ ಕಟ್ಟಿಗೆ. 15 ದಿನ ಆಯ್ತ್ರಿ ನೀರ್ ಇಲ್ಲೋರ್ದ ನಾವ್ ಹಿಡ್ಕೊಂಡ್ರಿ ಅಂದ್ರ ಯಾವ್ದು ನೀರ್ ಕುಡಿಯೋದಿಲ್ಲ. ಯಾವ್ದೇ ವಾದಲ್ಲಿ ಒಂದು ಕೊಡ ನೀರ್ ಕೊಡೋಲ್ರಿ. ಈಗ ನಾವ್ ಏನಂತ ಕುಡಿಬೇಕು? ದನ ಕರ ಏನ್ ಬದುಕ್ಬೇಕ್ರಿ? ನಾವ್ ಮುಂದಿನ ಬಾಳಿವಿ ನೀರ್ ಇರ್ಲಾರ್ದ ಹೆಂಗ್ ಬದುಕೊಂಡ್ರಿ? ಎಷ್ಟು ದಿನ ಆಯ್ತಮ್ಮ ಸಮಸ್ಯೆ ಆಗಿ? 15 ದಿನ ಆಯ್ತ್ರಿ. ನಾವು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ದೇವಪುರ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ಅರಳಹಳ್ಳಿ ಹಳ್ಳಿಯವರು ನಾವು. ನಮಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಬಹಳ ಇದೆ. ದಯವಿಟ್ಟು ಯಾರು 15 ದಿವಸ ಆಯ್ತು ಇಲ್ಲಿ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ನಳಗಳು ಯಾವ ಮಾಡಿಸಿಲ್ಲ. ಊರಲ್ಲಿ ಹೋದ ನೀವು ಬರಬಾರ್ರಿ ಅಂತ ಕೇಸಿ ನಮ್ಮನ್ನು ಹೊರಗಡೆ ದಬ್ತಾರ. ಯಾರ ಪುನಃ ಒಬ್ಬಿಬ್ರು ಒಂದು ಕೊಡ್ತಾರ, ಹಿಡ್ಕೊಂಡು ಹೋಗ್ತೀವಿ. ಬದುಕಕ್ಕೆ ಬಹಳ ಕಷ್ಟ ಐತಿ. ಊಟ ಅಂದ ಏನ್ ಆರಾಮಾದೀವಿ, ಕುಡಿಯೋ ನೀರಿಂದ ಇಲ್ಲ. ಒಂದು ದನ ಕರುಗಳಿಗೆ ನೀರು ಕುಡ್ಸಕ್ ತಯಾರಿಲ್ಲ. ಪಿಡಿಒ ಅವ್ರಿಗೆ ಹೇಳಿದ್ರೆ ಅವರು ಬರ್ತೀವಿ ಅಂತ ಹೇಳ್ತಾರ. ಪಿಡಿಒ ಸಾಬ್ರು ಹೇಳಿಲ್ಲ ನಮ್ಗೆ. ಮಾಡೋರು ಹೇಳಿದ್ರೆ ನಮ್ಗೆ ಏನ್ ಹೇಳ್ತೀರಿ? ಪಿಡಿಒ ಹೇಳಿ ಅಂತಾರ. ಪಿಡಿಒ ಅವ್ರಿಗೆ ಹೇಳಿದ್ರೆ ಪಿಡಿಒ ಕಳಿಸ್ತೀನಿ ನಾಳೆ ಕಳಿಸ್ತೀನಿ ಅಂತಾರ. 15 ದಿನ ಆಯ್ತು ಇವತ್ತಿಗೆ ಬಿಚ್ಚಿಗೆಂದು ಹೋಗಿಟ್ರೆ ಒಂದನಿ ನೀರಿಲ್ಲ. ಯಾವ ನಾಳಕ್ ಹೋದ್ರಿಲ್ಲ. ಬೋರ್ವೆಲ್ ಕೆಟ್ಟವ. ಊರವ್ರು ಬುಡ ಅಂದ್ರೆ ಬೋರ್ವೆಲ್ ಕೆಟ್ಟ. ಅವ್ರನ್ನ ಏನ್ ಮಾಡಕ್ಕಾಗಲ್ಲ. ಊರವ್ರು ಏನ್ ತಪ್ಪಿರಲ್ಲ. ಇದರಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳದೇ ಮೇನ್ ತಪ್ಪಿರೋದು. 15 ದಿವಸ ಆಯ್ತು ಇವತ್ತು ಬರ್ತೀವಿ ನಾಳೆಗೆ ಬರ್ತೀವಿ ನಾಳೆ ಕಳಿಸ್ತೀನಿ ನಾಳೆ ಕಳಿಸ್ತೀವಿ ಅಂತಂದ್ರೆ ಮಾಡಕ್ ತಯಾರಿಲ್ಲ. ಅದಕ್ಕೆ ಇದಕ್ಕೆ ನಮ್ಗೆ ಬಹಳ ತ್ರಾಸ ಆಗಿದೆ. ಏನೇ ಮಾಡಿ ಈ ಸಲ ಮಾತ್ರ ನಮ್ಮ SC ವಾರ್ಡಿಗೆ ಮಾದಿಗರ ವಾರ್ಡಿಗೆ ನಾಳೆ ಸಪರೇಟ್ ಮಾಡಿ ಕೊಡ್ಲೇಬೇಕು. ಇದು ಕೊಡಲಿಲ್ಲ ಅಂದ್ರೆ ನಾವು ಸಾಯೋವರೆಗೆ ಹೋರಾಟ ಮಾಡ್ತೀವಿ. ನಿಮ್ಮ ಮೇಲಿದ್ದ 4 ದಿವಸ ಟೈಮ್ ಕೊಡ್ತೀವಿ. ಅದರೊಳಗೆ ಬಂದ್ ಮಾಡಿ ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಮಾಡಲ್ಲ ಅಂದ್ರೆ ನಾವು ರೋಡ್ ಬಂದ್ ಮಾಡ್ತೀವಿ, ಎಲ್ಲ ಬಂದ್ ಮಾಡ್ತೀವಿ. ಊರಿನವ್ರು ಎಲ್ಲರೂ ಕೂಡಿಗೆಸಿ ಇದು ಒಂದೇ ನಳ ನಮ್ದು ಇರೋದೇ. ಇಡೀ ಊರಿಗೆ ಒಂದೇ ನಳ. 500-600 ಮನೆಗಳಿವೆ. ಅಷ್ಟರಲ್ಲಿ ಕುಡಿಯೋದು ಒಂದೇ ನಳ. ಇದು ಒಂದೇ ಬಂದ್ ಮಾಡಿಕೊಂತ ಕುಂತಾರೆ. ಯಾಕಂದ್ರೆ ಅವಾಗ ದೇವಪುರಕ್ಕೆ ಹೋಗ್ತಿತ್ತ ಚಲೋ ಹೋಗ್ತೀವಿ. ಇವಾಗ ದೇವಪುರದ ಬೇರೆ ಸಪರೇಟ್ ಮಾಡ್ಯಾರ. ನಮ್ಗೆ ಹಳ್ಳಿಗೆ ನೀರಿಲ್ಲ ಕುಡಿಯಕ್ಕೆ. ಇದನ್ನ ಯಾರು ಮುಂದೆ ಹೇಳ್ಬೇಕು? ನಾವು ಊರಲ್ಲಿ ನಮ್ಮ ಸಮಸ್ಯೆಗಳು ಯಾರು ಕೇಳಿರಲ್ಲ. ಅಧ್ಯಕ್ಷರಿಲ್ಲ, ಮೆಂಬರ್ ಇಲ್ಲ. ಅವರೆಲ್ಲ ಪೀಡ್ ಮುಗಿದ ನಾವೇನ್ ಮಾಡಮಂತಾರ. ಈಗ ಪಂಚಾಯತ್ ಅಭಿವೃದ್ಧಿಗಳ ಕಾರಣ ಇದಕ್ಕ ಅವ್ರು ಬಂದು ನಮ್ಗೆ ಮಾಡಿಸ್ಕೊಡ್ಲೇಬೇಕೀಗ. ನೀರನ್ನು ಆಗ್ಲೇಬೇಕು. ಆಗಲ್ಲ ಅಂದ್ರೆ ನಾವು ನಾಳೆಗೆ ಎಲ್ಲ ಪಂಚಾಯತಿಗೆ ಬಂದು ಬೀಗ ಮುದ್ದೆ ಹಾಕಲಾಗ್ತದೆ. ನಾನು ಮಾದಿಗ ಸಮುದಾಯದವರು. ನಾವು SC ವಾರ್ಡ್, ಊರ ಅರಳಹಳ್ಳಿ, ಗ್ರಾಮ ಪಂಚಾಯತ್ ದೇವಪುರ, ತಾಲೂಕು ಸುರಪುರ, ಜಿಲ್ಲಾ ಯಾದಗಿರಿ, ರಾಜ್ಯ ಕರ್ನಾಟಕ. ಏನಪ್ಪಾ ನಮ್ಮ ಸಮಸ್ಯೆ ಅಂತ ಅಂತಾರೆ? 15 ದಿವಸ ಆಯ್ತು ನಮಗೆ ಮಾದಿಗ ಜನಾಂಗಲ್ಲ ಇಡೀ ಊರಿನ ಮಂದಿ ಎಲ್ಲರಿಗೂ ಕುಡಿಯೋ ನೀರಿಂದ ಫುಲ್ ಸಮಸ್ಯೆ ಐತೆ. ಅದು ನಮ್ಗೆ ಸ್ಪೆಷಲ್ ಅಂತಂದ್ರೆ ಒಂದೊಂದು ಕೊಡ ಹಿಡ್ಕೋದು, ಮಂದಿ ಮನೆಗೆ ಹೋಗೋದು, ನೀ ಕೊಡವ ಅಂತ ಹೋಗೋದು, ಮಂದಿ ನಾಳೆ ಇದ್ದರ ಮನೆಗೆ ಹೋಗೋದು, ಹಿಡ್ಕೋದು ಬರೋದು. ನಮ್ಮ ಪರಿಸ್ಥಿತಿ ಹೇಳಾರ್ದಾಗಿದೆ. ಆಗಲ್ರಾಯ್ತು. ಅದು ಕರೆಂಟ್ ಇದ್ರೆ ನೀರು. ಇಲ್ಲಿ ಕರೆಂಟ್ ಇರ್ಲಿಕ್ಕಂದ್ರೆ ನೀರಿಲ್ಲ. ಇಲ್ಲಿ ಬಾವಿ ಇಲ್ಲ, ಹಳ್ಳ ಇಲ್ಲ, ಕೊಳ್ಳೆ ಇಲ್ಲ. ಹೊಳೆ ಐತಿ 3 ಕಿಲೋಮೀಟರ್ ಐತಿ. ಇಲ್ಲೇ ಕುಡಿಯೋ ನೀರಿಗೆ ಹೋಗ್ಬೇಕು, ಬೇರೆ ಹತ್ರ ಇಸ್ಕೊಂಡ್ ಬರ್ಬೇಕು, ಕುಡಿಬೇಕು. ದಿನನಿತ್ಯ ನಮ್ಮ ಕಣ್ಣೀರಿನ ಗೋಳಾಗೈತಿ. ನಮ್ಮ ಪರಿಸ್ಥಿತಿ ಎಲ್ಲಿ ಹೇಳಕ್ಕಿಲ್ಲ. ಜೀವಂತವಾಗಿ ಇದೀವೋ ಸತ್ಯವ ಅನ್ನೋ ಪರಿಸ್ಥಿತಿ ನಮ್ಮದಾಗೈತಿ. ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ಆಫೀಸರ್ಗಳು ಬಂದಿಲ್ಲ, ಯಾರು ಕೇಳಿಲ್ಲ. ನಮ್ಮ ನಿನ್ನತನ ನಾವು ಎಷ್ಟು ಸಲ ಲೆಟರ್ ಕೊಟ್ಟರ ಇಂದನ ಸಾಕ್ಷಿ ಕೂಡ ಇದಾವೆ. ಅರ್ಜಿ ಕೊಟ್ಟಿವಿ, ಎಲ್ಲ ಮಾಡಿದ್ವಿ. ಈಗ ನಾವು ಇನ್ನಿತನ ಯಾರು ನೀವು ಹೆಂಗದಿರಿ ಎಂಬುದು ಕೂಡ ಯಾರು ಕೇಳವಲ್ರು. ನಾವು ನೀರ್ ಹೆಂಗ್ ಕುಡಿಬೇಕು, ಜೀವನ ಹೆಂಗ್ ಮಾಡ್ಬೇಕು, ಮಕ್ಕಳು ಶಾಲೆಗೆ ಹೋಗ್ಬೇಕು, ಜಳಕ ಮಾಡಿಸ್ಬೇಕು, ಬಟ್ಟೆ ಒಗಿಬೇಕು, ದನ ಕರೆಗಳು ಬದುಕಬೇಕು. ನಮಗ್ ದಿನನಿತ್ಯ ನೀರಿಲ್ಲದೆ ಏನೈತಿ? ನೀರಿನೇ ಇಲ್ಲ ಅಂತಂದಾಗ ಏನೈತಿ? ನೋಡ್ರಿ, ಬಾಯಿ ಮಾತಲೆ ಬಗೆಹರ್ತಾ ಇರ್ತಕ್ಕಂಥ ಇದ್ದದಕ್ಕ ನಮ್ಮೂರಲ್ಲಿ ಜನ ಸರಿ ಇಲ್ಲ.
ಅದಕ್ಕೋಸ್ಕರ ನಾವೇನ್ ಮಾಡಿವಿ, ಒಂದು ವರ್ಷಲಿದ್ದ ಸಮಸ್ಯೆ ಇರ್ತದೆ. ಒಂದು ವರ್ಷಲಿದ್ದ ಬೋರ್ವೆಲ್ ಇಲ್ಲ, ಎಲ್ಲರ ಐದಾವ್ ಇಲ್ಲ ಅಂತ ಹೇಳಲ್ಲ, ಎಲ್ಲರ ಮನೆ ಹತ್ರದ್ದು ನಮ್ಮ ನಿಮ್ಮ ಅಂತ ಹೇಳಿಸಿಂದ ಅವ್ರ ನಮ್ ಜಾಗದಾಗ ನಿಮ್ ಜಾಗದಾಗ ಅಂತ ಹೇಳಿ ಇದು ಮಾಡ್ಕೊಂಡ್ಬಿಟ್ರೆ. ಹಂಗಾಗಿ ಜನರಿಗೆ ಇರ್ತಕ್ಕಂಥದ್ದು ಇದು ಒಂದೇ ಬೋರ್ವೆಲ್. ಇದು ಬೋರನ್ನು ಸಾರ್ವಜನಿಕರ ಬೋರ್ ಸುಮಾರುಗಳು ಇದಾವೆ, ಆದ್ರೆ ಯಾವ ಚಾಲ್ತಿಯಲ್ಲಿ ಇಲ್ಲ. ಹಂಗಾಗಿ ಇದು ಒಂದೇ ಬೋರ್ ಇರೋದು. ಇದೊಂದು ಬೋರ್ನ 15 ದಿನ ಐತಿ ಬಂದಾಗಿ. ಇದಕ್ಕೆ ಮುಂಚೆ 3-4 ತಿಂಗಳೈತಿ ಒಂದು ಅರ್ಜಿ ಕೊಟ್ಟಿದ್ವಿ, ನಮ್ಗೆ ಅವೆಲ್ಲಷ್ಟು ಬೋರ್ ಚಾಲು ಮಾಡ್ರಿ, ಬೋರಿನ ನೀರಿನ ಸಮಸ್ಯೆ ಅದ ಊರಲ್ಲಿ ಅಂತ ಹೇಳಿದ್ವಿ. ಆದ್ರೆ ನಾವು ಇದು ನೋಡ್ರಿ ಕೊಟ್ಟಿಗೆ 3-4 ತಿಂಗಳೈತಿ, ಬೇಕಾದ್ರೆ ಡೇಟ್ ಐತಿ ನೋಡ್ರಿ. ಇವಾಗ ಬಗೆಹರಿಸ್ತು ಅವಾಗ ಬಗೆಹರಿಸ್ತು ಅಂತಂದ್ರ ಇಲ್ಲಿ ತನಕ ಆದ್ರೂ ಬರ್ತಾನೆ ಇಲ್ಲ. ಕೇಳಿದ್ರೆ ಏನಂತಾರ, ನಾಳೆ ಮಾಡಮ್ಮ ನಾಳೆ ಮಾಡಮ್ಮ ಅಂತಾರ, ಯಾರು ಬರೋದಿಲ್ಲ. ಇದಕ್ಕೆಲ್ಲ ಸಾಕ್ಷಿ ಐತಿ, ಬೇಕಾದ್ರೆ ನೋಡ್ರಿ. ಅವ್ರು ಏನು ಕ್ರಮ ತಗೊಂಡಿಲ್ಲ. ಇದು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕಾಗ್ತದ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ರೆಸ್ಪಾನ್ಸ್ ಮಾಡ್ರಿ. ನಾವು ಆದಷ್ಟು ಇಲ್ಲೇ ಕುಂತಿರ್ತೀವಿ, ನಮ್ಗೆ ಬಂದ್ಗೆ ಯಾರಾದ್ರೆ ನಮ್ಗೆ ಪರಿಹಾರ ಏಳಿಗೆ ಆದಷ್ಟು ನಾಳೆ ರೆಡಿ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಜಗಜೀವರಾಮ್ಗೆ ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನೀರು ಸಿಗುವವರೆಗೆ ಹೋರಾಟ. ನಮ್ಮೂರಲ್ಲಿ ಜನ ಸರಿ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿವಿ, ಒಂದು ವರ್ಷಲಿದ್ದ ಸಮಸ್ಯೆ ಇರ್ತದೆ. ಒಂದು ವರ್ಷಲಿದ್ದ ಬೋರ್ವೆಲ್ ಇಲ್ಲ, ಎಲ್ಲರ ಐದಾವ್ ಇಲ್ಲ ಅಂತ ಹೇಳಲ್ಲ, ಎಲ್ಲರ ಮನೆ ಹತ್ರದ್ದು ನಮ್ಮ ನಿಮ್ಮ ಅಂತ ಹೇಳಿಸಿಂದ ಅವ್ರ ನಮ್ ಜಾಗದಾಗ ನಿಮ್ ಜಾಗದಾಗ ಅಂತ ಹೇಳಿ ಇದು ಮಾಡ್ಕೊಂಡ್ಬಿಟ್ರೆ. ಹಂಗಾಗಿ ಜನರಿಗೆ ಇರ್ತಕ್ಕಂಥದ್ದು ಇದು ಒಂದೇ ಬೋರ್ವೆಲ್. ಇದು ಬೋರನ್ನು ಸಾರ್ವಜನಿಕರ ಬೋರ್ ಸುಮಾರುಗಳು ಇದಾವೆ, ಆದ್ರೆ ಯಾವ ಚಾಲ್ತಿಯಲ್ಲಿ ಇಲ್ಲ. ಹಂಗಾಗಿ ಇದು ಒಂದೇ ಬೋರ್ ಇರೋದು. ಇದೊಂದು ಬೋರ್ನ 15 ದಿನ ಐತಿ ಬಂದಾಗಿ. ಇದಕ್ಕೆ ಮುಂಚೆ 3-4 ತಿಂಗಳೈತಿ ಒಂದು ಅರ್ಜಿ ಕೊಟ್ಟಿದ್ವಿ, ನಮ್ಗೆ ಅವೆಲ್ಲಷ್ಟು ಬೋರ್ ಚಾಲು ಮಾಡ್ರಿ, ಬೋರಿನ ನೀರಿನ ಸಮಸ್ಯೆ ಅದ ಊರಲ್ಲಿ ಅಂತ ಹೇಳಿದ್ವಿ. ಆದ್ರೆ ನಾವು ಇದು ನೋಡ್ರಿ ಕೊಟ್ಟಿಗೆ 3-4 ತಿಂಗಳೈತಿ, ಬೇಕಾದ್ರೆ ಡೇಟ್ ಐತಿ ನೋಡ್ರಿ. ಇವಾಗ ಬಗೆಹರಿಸ್ತು ಅವಾಗ ಬಗೆಹರಿಸ್ತು ಅಂತಂದ್ರ ಇಲ್ಲಿ ತನಕ ಆದ್ರೂ ಬರ್ತಾನೆ ಇಲ್ಲ. ಕೇಳಿದ್ರೆ ಏನಂತಾರ, ನಾಳೆ ಮಾಡಮ್ಮ ನಾಳೆ ಮಾಡಮ್ಮ ಅಂತಾರ, ಯಾರು ಬರೋದಿಲ್ಲ. ಇದಕ್ಕೆಲ್ಲ ಸಾಕ್ಷಿ ಐತಿ, ಬೇಕಾದ್ರೆ ನೋಡ್ರಿ. ಅವ್ರು ಏನು ಕ್ರಮ ತಗೊಂಡಿಲ್ಲ. ಇದು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ರೆಸ್ಪಾನ್ಸ್ ಮಾಡಿ. ನಾವು ಆದಷ್ಟು ಇಲ್ಲೇ ರೆಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ. ಬ್ಯೂರೋ ರಿಪೋರ್ಟ್ ಶೇಖಪ್ಪ ಮಾದಾರ್, ಭಾರತ ವೈಭವ ನ್ಯೂಸ್, ಸುರಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.